ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಪ್ರದೀಪ್. ಇವತ್ತು ಏನು ಅಂತ ಹೇಳಿದ್ರೆ, ನನ್ನ ಮಗಳದು ಬರ್ತಡೇ ಇದೆ, ನಾಳೆ ನಾಡಿದ್ದು. ಸೊ ಮಗಳ ಬರ್ತಡೇದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಶುರು ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ವ್ಲಾಗ್ನ ಮಾಡ್ತಾ ಇರೋದು. ಯಾಕೆ ಅಂದರೆ ಮೊದಲೆಲ್ಲ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ಅಲ್ವಾ, ಅದರಿಂದ ಅದು ಯಾವುದೂ ಮಾಡಿಲ್ಲ. ಸೊ ಅಟ್ಲೀಸ್ಟ್ 1 ಇಯರ್ ಆದ್ರೂ ನಾನು ವ್ಲಾಗ್ ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ಯಾವಾಗಲಾದರೂ ನೋಡ್ಬೋದು, ಒಂದು ಸ್ವೀಟ್ ಮೆಮೊರಿ ಆಗಿರುತ್ತೆ ಅಂತ. ಹಾಗಂತ ನಾವೇನು ಅವಳದು ಬರ್ತಡೇನ ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡೋದಿಲ್ಲ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಮಾಡೋದು, ತುಂಬ ಸಿಂಪಲ್ ಮಾಡ್ತೀವಿ. ಸೊ ನಾವು ಹೆಂಗೆ ಮಾಡ್ತೀವಿ, ನಾವೇನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋಸಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಫುಲ್ ನೋಡಿ, ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ. ಒಂದೇ ಒಂದು ರಿಕ್ವೆಸ್ಟ್ ಏನಂತ ಅಂದರೆ ಫ್ರೆಂಡ್ಸ್, ನೀವು ನನ್ನ ವೀಡಿಯೋಸ್ನ ಫುಲ್ ನೋಡೋದ್ರಿಂದ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ವೀಡಿಯೋಸ್ನ ನೋಡಿದ್ರೆ ಅಲ್ವಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ. ಸೊ ವೀಡಿಯೋಸ್ ನೋಡಿ. ಬಟ್ ನಂಗೆ ಗೊತ್ತಿಲ್ಲ, ನನಗೆ ಹೆಂಗೆ ಅನ್ನಿಸ್ತಿದೆ ಆ ಥರ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ಅದಾದಮೇಲೆ ಏನಂತಂದರೆ, ಇವತ್ತು ನಾನು ನನ್ನ ಮಗಳ ಬರ್ತಡೇಗೆ ಏನು ಮಾಡ್ತೀನಿ, ಕೆಲವೊಂದಿಷ್ಟು ರೆಸಿಪೀಸ್ಗಳನ್ನ ಮಾಡೋಣ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನೇನು ರೆಸಿಪೀಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ವೀಡಿಯೋಸ್ ಮಾಡಿಬಿಟ್ಟು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವಳಿಗೆ ಬರ್ತಡೇಗೆ ಅಂದ್ಬಿಟ್ಟು ಯಾವುದೇ ಡ್ರೆಸ್ಗಳನ್ನ ತೊಗೊಂಡು ಬಂದಿರಲಿಲ್ಲ. ಸೊ ಅದಕ್ಕೆ ಬರ್ತಡೇ ಹಿಂದಿನ ಡೇ ಹೋಗಿದ್ದೀವಿ. ಅವಳು ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ಹಂಗೆ ನಾವಿಲ್ಲಿ ಇದಕ್ಕೆ ಹೋಗಿದ್ದೀವಿ, ಝುಡಿಯೋದಲ್ಲಿ ಒಂದು ಜೊತೆ ಡ್ರೆಸ್ ಸಿಕ್ತಷ್ಟೇ. ಅಷ್ಟು ಚೆನ್ನಾಗಿರೋದು ಕಲೆಕ್ಷನ್ಸ್ ಏನು ನನಗೆ ಸಿಗಲಿಲ್ಲ. ಅವಳಿಗೋಸ್ಕರ ಅವಳು ಒಂದು ಪ್ಯಾಂಟು ಮತ್ತು ಟಾಪ್ ತೊಗೊಂಡ್ಳು. ನೆಕ್ಸ್ಟ್ ಬೇರೆ ನೋಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ಅವ್ರ ಪಪ್ಪನ ಬರ್ಡೇಗೆ ಏನೂ ಕೊಡಿಸಿರ್ಲಿಲ್ಲ. ಅವರು ಪಾಪು ಬರ್ಡೇ ಇಲ್ಲೇ ತೊಗೋತೀನಿ ಅಂತ ಹೇಳಿದರು. ಅವರು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡೋಷ್ಟೊಳಗೆ ತುಂಬ ಟೈಮ್ ಆಯಿತು. ಸರಿ, ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದೆ ಟ್ರೆಂಡ್ಗೆ. ಈ ಟ್ರೆಂಡಲ್ಲಿ ನನಗೆ ಇಷ್ಟ ಆಗೋವಂಥ ಯಾವ ಇದು ಡ್ರೆಸ್ಸಸ್ಗಳು ಸಿಗಲಿಲ್ಲ. ನನ್ನ ಮಗಳಿಗೆ ಏನು ಇಷ್ಟ ಆಯಿತು ಅದನ್ನೇ ತೊಗೊಳ್ಳಿ ಅಂತ ಬಿಟ್ಬಿಟ್ವಿ. ಅವಳದೇ ಇದೆಲ್ಲ ಸೆಲೆಕ್ಷನ್ನ, ಅದರಿಂದ. ಬಟ್ ನನ್ನ ಹಸ್ಬೆಂಡ್ ನನಗೇನಾದರೂ ಒಂದು ತೊಗೋ ಅಂತ ಹೇಳಿದ್ರು. ಬಟ್ ನಾನು ತೊಗೊಳ್ಳಿಲ್ಲ. ಏಕೆಂದರೆ ಒಂದು ಗ್ಲಾಸ್ ತೊಗೊಂಡೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಕಣ್ಣಿಗೆ ಡಸ್ಟ್ ಬೀಳುತ್ತೆ ಅಂತ ಒಂದು ರೀಸನ್ಗೆ ಒಂದು ಗ್ಲಾಸ್ ತೊಗೊಂಡೆ ಅಷ್ಟೇ. ಇದು ಅದರ ನೆಕ್ಸ್ಟ್ ಡೇ, ಅಂದರೆ ನನ್ನ ಪಾಪು ಬರ್ತಡೇ ದಿನ ನಾವು ಹೋಗಿದ್ದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಅದ್ರ ಜೊತೆಗೆ ನೆಕ್ಸ್ಟು ನಾವು ತುಂಬ ಪೂಜಿಸೋದು ಶನಿ ಮಹಾತ್ಮನ ದೇವಸ್ಥಾನ. ಅದು ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಏನೋ ಕೊಡ್ತೀನಿ ಅಂತ ಹೇಳಿದ್ರಂತೆ. ಒಂದು ಚೀಲ ರೈಸ್ ಕೊಟ್ಬಿಟ್ಟು ಅರ್ಚನೆ ಮಾಡಿಬಿಟ್ಟು ಅಲ್ಲಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕಾದ್ರೆ ಇಲ್ಲಿ ಕೇಕನ್ನು ಆರ್ಡ್ರ್ ಮಾಡೋಣ ಅಂತ ಬೇಕ್ರಿಗೆ ಹೋದ್ವಿ. ಇವ್ರು ನಮಗೆ ಗೊತ್ತಿರೋರೇನೆ ಬೇಕ್ರಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಯಾವ ಫ್ಲೇವರ್ ಬೇಕು ಅಂತ ಎಲ್ಲ ಅವಳೇ ಸೆಲೆಕ್ಟ್ ಮಾಡ್ತಾಯಿದ್ಲು. ಯಾಕೆಂದರೆ ಮಕ್ಕಳು ಏನು ಇಷ್ಟ ಇರುತ್ತೆ ಅದೇ ಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಬಂದ್ವಿ. ಅಂದರೆ ಕೇಕ್ ಮೇಲೆ ಫೋಟೋಸ್ ಎಲ್ಲ ಬೇಕು ಅಂತೆಲ್ಲ ಹೇಳ್ತಿದ್ಲು. ಸೊ ಆರ್ಡ್ರ್ ಮಾಡಿಬಿಟ್ಟು ಸಂಜೆ ಕೊಡಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಇಲ್ಲಿ ನಾನು ಜಾಮೂನ್ ಮಾಡಿದ್ದೀನಿ, ಒಂದು ಸ್ವೀಟು ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡಿದ್ದೀನಿ. ಬಟ್ ನಮ್ಮೆಲ್ಲ ಜಾಸ್ತಿ ಜಾಮೂನ್ ಯಾರೂ ತಿನ್ನಲ್ಲ, ಆದರೂ ಇರಲಿ ಅಂದ್ಬಿಟ್ಟು ಮಾಡಿದ್ದೀನಿ. ಅದ್ರ ಜೊತೆ ಇದು ನನ್ನ ಮಗಳಿಗೆ ಇಷ್ಟ, ಫ್ರೆಂಚ್ ಫ್ರೈಸು ತುಂಬ ಇಷ್ಟ ಮಾಡ್ತಿರ್ತಾಳೆ, ಯಾವಾಗಲೂ ಕೇಳ್ತಾ ಇರ್ತಾಳೆ ಮಾಡಿಕೊಡಿ ಅಂತ. ಅದನ್ನು ಮಾಡಿದ್ದೀನಿ. ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಅದ್ರ ಜೊತೆ ಮಕ್ಳುಗಳು ಇವಾಗ ಬರ್ತಡೇಗೆ ಹೇಳಿರ್ತಾರೆ, ಅವ್ರು ಬಂದಾಗ ರಿಟರ್ನ್ ಗಿಫ್ಟು ಅಂತ ಹೇಳ್ಬಿಟ್ಟು ಅದೇನೋ ಪ್ಯಾಕೆಟ್ ತೊಗೊಂಡು ಬಂದಿದ್ಲು, ಪೆನ್ಸಿಲ್ಲು ಅದನ್ನು ಪ್ಯಾಕ್ ಮಾಡಿ ಅಂತ ಹಿಂಸೆ ಕೊಡ್ತಿದ್ಲು. ಸೊ ಫೈನಲಿ ಅದಕ್ಕೂ ಅವಳು ಹೆಲ್ಪ್ ಮಾಡ್ತಾಯಿದ್ಲು, ಅದನ್ನು ಪ್ಯಾಕ್ ಮಾಡಿದ್ದಾಯಿತು. ಇನ್ನು ಇಷ್ಟೆಲ್ಲ ಮಾಡೋಷ್ಟರೊಳಗೆ ಸಂಜೆ ಮಧ್ಯಾಹ್ನ ಆಗೋಯಿತು. ಮಧ್ಯಾಹ್ನ 1-3 ಆಯಿತು. ಅಕ್ಕ ಎಲ್ಲರೂ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬರೋಷ್ಟರೊಳಗಡೆ ಟೈಮ್ ಆಗೋಗ್ಬಿಡುತ್ತೆ. ಆಮೇಲೆ ಅವ್ರು ಬಂದಮೇಲೆ ಅಡುಗೆ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ನಾನೇ ಮಧ್ಯಾಹ್ನದಿಂದನೇ ಶುರು ಮಾಡಿಕೊಂಡೆ. ನಿಧಾನ ಆದರೂ ಪರವಾಗಿಲ್ಲ, ಬೇಗ ಮಾಡೋಣ ಅಂತ. ಇಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ. ಮಟನ್ ನಾವು ತಿನ್ನಲ್ಲ, ಅಂದರೆ ನಮ್ಮ ಮನೆಯವ್ರು ತಿಂತಾರೆ, ನಾವು ತಿನ್ನಲ್ಲ. ಅದರಿಂದ ಚಿಕನ್ ಬಿರಿಯಾನಿನ
ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಬಿರಿಯಾನಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮ ಮನೇಲಿ ಹೇಳ್ತಾರೆ ಫ್ರೆಂಡ್ಸ್. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ, ನೋಡ್ತಾ ಇರ್ಬೋದು. ಅದ್ರ ಜೊತೆ ಕಬಾಬ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ಇದು ಬಿರಿಯಾನಿ ಅಷ್ಟು ಚೆನ್ನಾಗಿರಲ್ಲ, ಅದ್ರ ಜೊತೆಗೆ ಲೈಟಾಗಿ ಕಬಾಬ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಬಾಬ್ ಮಾಡ್ತಿದ್ದೀವಿ. 2 kg ಇರ್ಬೋದಂತ ಅಂದ್ಕೊತೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 5 o'clock ಅಷ್ಟರೊಳಗಡೆ ಅಕ್ಕರು ಬಂದರು. ಎಲ್ಲಿ ಅಣ್ಣ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾರು? ಈ ಪ್ಲೇಸಲ್ಲೇ ನಾವಿವತ್ತು ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಇವ್ರು ಬಂದು ನಮ್ಮಕ್ಕ, ಅವರು ನಮ್ಮಕ್ಕನೇ, ನಮ್ಮತ್ತೆ ಮಗಳು. ಇವ್ರು ನಮ್ಮಕ್ಕ. ನಮ್ಮಕ್ಕಂಗೆ ಫಸ್ಟ್ ಟೈಮ್ ವೀಡಿಯೋಸಲ್ಲೆಲ್ಲ ಬರೋದಕ್ಕೆ ಸ್ವಲ್ಪ ಶೈ ಅನಿಸುತ್ತೆ. ಇನ್ನು ಇಲ್ಲಿ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಬಲೂನ್ಸ್ಗಳನ್ನೆಲ್ಲ ಊದಿಟ್ಟಿದ್ದಾರೆ. ಇಷ್ಟೆಲ್ಲ ಬೇಕು ಅಂದರೆ ಪಿಂಕ್ ಮತ್ತು ಬ್ಲ್ಯಾಕ್ ಥಿಂಗ್ಸಲ್ಲಿ ಮಾಡಬೇಕು, ಕಾಂಬಿನೇಷನಲ್ಲಿ ಇರಬೇಕು ಅಂತ ನನ್ನ ಮಗಳು ಏನೇನೋ ಹೇಳಿದ್ಲಪ್ಪ ಆಗ್ಲೇ. ಸೊ ಅದಕ್ಕೆ ಬಲೂನ್ಸ್ಗಳನ್ನೆಲ್ಲ ಈ ಥರ ಇಟ್ಟಿದ್ದಾರೆ. ಅದು ಬಲೂನ್ ಊದೋ ಮೆಷಿನ್ ಅದು. ಸೊ ಇದಿಷ್ಟು. ಇವಾಗ ನಾವು ಡೆಕೋರೇಟ್ ಮಾಡಬೇಕು. ಇನ್ನು ಕೇಕ್ ತೊಗೊಂಡು ಬರ್ತೀನಿ ಅಂತ ಹೋದರು. ಆಗಲೇ 6 o'clock ಆಯಿತು. ಅವಳ ಫ್ರೆಂಡ್ಸ್ಗೆಲ್ಲ 7 o'clock ಬನ್ನಿ ಅಂತ ಹೇಳ್ಬಿಟ್ಟಿದ್ದಾಳೆ. ಅದಾದಮೇಲೆ ನಾವಿಲ್ಲಿ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನನಗೆ ಡೆಕೋರೇಟ್ ಮಾಡೋದು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಹೆಂಗೆ ಬರುತ್ತೆ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡೋದ್ರಿಂದ ನನ್ನ ಮಗಳಿಗೂ ತುಂಬ ಇಷ್ಟ ಆಗುತ್ತೆ. ಆಗಲೇ 1 ಮಂತಿಂದ ತಲೆ ತಿಂತಾ ಇದ್ಲು. ಅದೇ ತಿಳ್ಕೊಂಡಲ್ಲ ಕಣ್ಣು ಅಳ್ಬಿಟ್ಟಿತ್ತು. ಇನ್ನು ಅವಳ ಫ್ರೆಂಡ್ಸ್ ಎಲ್ಲ ಹೇಳಿ ಟೈಮಿಗೆ ಬಂದುಬಿಟ್ರು. ಇವರೆಲ್ಲರೂ ಕೃಷಿ ಫ್ರೆಂಡ್ಸು, ನಮ್ಮನೆ ಅಕ್ಕಪಕ್ಕದಲ್ಲಿರೋರು. ಯಾರೇ ಎದ್ರುಕೋಬೇಡಿ. ವಿಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ. ಇದು ಕೇಕ್ ಮೇಲೆ ಹಾಕಿರೋ ಫೋಟೋಸು. ಈ ಫೋಟೋ ಅಂತೂ ತುಂಬ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಕೇಕಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕೂಡ. ಹ್ಯಾಪಿ ಬರ್ತ್ಡೇ ಮಕ್ಕಳೆಲ್ಲ ಇದ್ದರೆ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ. ಅದರಿಂದ ಸಖತ್ ಖುಷಿ ಆಯಿತು ಅವಳಿಗೆ, ಅವಳ ಫ್ರೆಂಡ್ಸ್ ಎಲ್ಲ ಬಂದಿರೋದ್ರಿಂದ. ಅದಾದಮೇಲೆ ಫ್ಯಾಮಿಲಿ ಜೊತೆ ಬಂದಿರೋರ ಜೊತೆ ಎಲ್ಲರ ಜೊತೆ ಒಂದು ಫೋಟೋ ಶೂಟ್ ಹಂಗೆ ಮಾಡಿದ್ವಿ. ಇದಿಷ್ಟು ಅವ್ರ ಫ್ರೆಂಡ್ ಸರ್ಕಲ್ಸು ಎಲ್ಲರೂ ಒಂದು ಫ್ರೇಮಲ್ಲಿ ಫೋಟೋಸ್ ಹಾಕಿ ತೋರಿಸಿದ್ದೀವಿ. ನಾನು ಎಷ್ಟು ಫೋಟೋಸ್ ಮಾಡಿದ್ದೀನಿ ಅದನ್ನು ಮಾತ್ರ. ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಕ್ಕಳಿಗೆ ಎಲ್ಲ ಸ್ನ್ಯಾಕ್ಸು ಕೇಕ್ಸ್ ಎಲ್ಲ ಕೊಡಬೇಕಲ್ವ, ಅದಕ್ಕೆ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ನಾನು ವೀಡಿಯೋಸ್ ಮಾಡೋದೇ ಮರ್ತುಬಿಟ್ಟೆ. ಇಲ್ಲಿ ಸ್ನ್ಯಾಕ್ಸಿಗೆ ಅಂತ ದೊಡ್ಡವರಿಗೆ ಆಲೂ ಸಮೋಸ, ಚಿಕ್ಕವರಿಗೆ ಆನಿಯನ್ ಸಮೋಸ, ಮತ್ತು ಸ್ವಲ್ಪ ಚಿಪ್ಸು, ಫ್ರೆಂಚ್ ಫ್ರೈಸು, ಜಾಮೂನು, ಕೇಕ್, ಅದ್ರ ಜೊತೆ ಜ್ಯೂಸು, ಇದಿಷ್ಟು ರೆಡಿ ಮಾಡಿದ್ದೀವಿ. ನೆಕ್ಸ್ಟು ಊಟಕ್ಕೆ ಬಂದುಬಿಟ್ಟು ಚಿಕನ್ ಬಿರಿಯಾನಿ, ಕಬಾಬು, ಅದ್ರ ಜೊತೆ ಸೌತೆಕಾಯಿ ಮತ್ತು ಆನಿಯನ್ ಇದಿಷ್ಟಿರುತ್ತೆ. ಮಕ್ಕಳು ಯಾರು ಬೇಕಾದರೂ ಹಾಕಿಸ್ಕೊಂಡು ತಿನ್ಬೋದು ಅಂತ ಇದಿಷ್ಟು ಮಾಡಿದ್ದೆ. ಅವರೆಲ್ಲ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರೊಳಗಡೆ ಒಂದು ಸುಮಾರು ಟೈಮ್ ಆಗೋಯಿತು. ಅದಾದಮೇಲೆ ನನ್ನ ಹಸ್ಬೆಂಡ್ ಊಟ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಊಟ ತಿನ್ನೋದು ಮತ್ತು ಬಂದಿರೋರು ಊಟ ತಿನ್ನೋದು ಎಲ್ಲ ವೀಡಿಯೋಸ್ ಮಾಡೋದಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಥರದ ವೀಡಿಯೋಸ್ ಯಾವುದೂ ಮಾಡಿಕೊಡ್ಲಿಲ್ಲ. ಯಾರಿಗೆ ಅಪ್ಪ ಬಾಕ್ಸಿಗೆಲ್ಲ ಹಾಕೋಕ್ಕಾಗಲ್ಲ, ಮನೆಗೆ ಬಂದು ಊಟ ಮಾಡೋಕ್ಕೆ. ನಾವಿನ್ನೂ ಕೇಕು ಸಹ ತಿಂದಿಲ್ಲ. ಇನ್ನು ಊಟ ಎಲ್ಲ ಮುಗಿದ್ರೆ
ಇವತ್ತಿನ ಮುಗೀತು. ಇದಿಷ್ಟ ಆಗಿತ್ತು ಇವತ್ತಿನ ಬರ್ಡೇ ವ್ಲಾಗು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಸಿ ಯು, ಟಾಟಾ.